ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಪಾಲಿಸ್ಟರ್ ಬಟ್ಟೆಯಿಂದ ಹಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪಾಲಿಸ್ಟರ್ ಹಾರ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಪಾಲಿಸ್ಟರ್ ಕ್ಲಾತ್, ಸಿಸರ್ಸ್, ಮೆಜರಿಂಗ್ ಟೇಪ್, ಪೆನ್, ಸೂಜಿ ದಾರ, ಮಣಿ, ಪ್ಲಾಸ್ಟಿಕ್ ಹುಕ್ಕು, ಪ್ಲಾಸ್ಟಿಕ್ ಫ್ಲವರ್ಸ್, ದೀಪ ಅಥವಾ ಕ್ಯಾಂಡಲ್. ಇದು ಪಾಲಿಸ್ಟರ್ ಬಟ್ಟೆ. ಇದನ್ನು 5 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೋಬೇಕು. 5 ಸೆಂಟಿಮೀಟರ್ಸ್ಗೆ ಮಾರ್ಕ್ ಮಾಡ್ಕೋಬೇಕು. 5, 10, 15, 20. ಇದು ಹೀಗೆ ಸ್ಟ್ರೈಪ್ಸ್ ಕಟ್ ಮಾಡ್ಕೋಬೇಕು ಫಸ್ಟು. ಅದೇ ಥರ ಗ್ರೀನ್ ಬಟ್ಟೆನೂ ಕಟ್ ಮಾಡ್ಕೋಬೇಕು. ಸೇಮ್ 5 ಸೆಂಟಿಮೀಟರ್ಗೆ ಗ್ರೀನು 1 ಸ್ಟ್ರಿಪ್ ಕಟ್ ಮಾಡ್ಕೋಬೇಕು. ಈ ಪೀಸಸ್ ಎಲ್ಲ ಸ್ವಲ್ಪ ಜೋಡಿಸ್ಕೊಂಡು ಒಂದು ಪಿನ್ ಹಾಕ್ಕೋಬೇಕು. ಈ ಸ್ಟ್ರೈಪ್ಸ್ ಎಲ್ಲ ಹೀಗೆ ಒಂದು ಪಿನ್ ಹಾಕ್ಕೊಂಡು ಹೀಗೆ ಥರ ಮಾಡ್ಕೋಬೇಕು. ಈ ಪಿನ್ ಹಾಕ್ಕೊಂಡ್ರೆ ನಮಗೆ ಜರುಗಲ್ಲ, ಪೀಸಸ್ಸು ಆ ಕಡೆ ಈ ಕಡೆ ಹೋಗಲ್ಲ, ಸ್ಟಿಫ್ ಆಗಿರುತ್ತೆ. ಹೀಗೆ ನಾವು ಫುಲ್ ಇದು ಕಟ್ ಮಾಡೋ ತನಕ ಅದು ಸ್ಟಿಫ್ ಆಗಿರುತ್ತೆ. ಸೊ ಇದೊಂದು ಕಾರ್ಡ್ಬೋರ್ಡಲ್ಲಿ ಈ ಶೇಪ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದನ್ನು ಇಲ್ಲಿಟ್ಕೊಂಡು ಅದೇ ಶೇಪ್ ಕಟ್ ಮಾಡ್ಕೋಬೇಕು. ಈ ಥರ ಕಟಿಂಗ್ಸ್ ರೆಡಿ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿ ಪೀಸಸ್ ಇಟ್ಕೋಬೇಕು. ಈ ಥರ ಪೀಸಸ್ ರೆಡಿ ಮಾಡ್ಕೋಬೇಕು. ಅದೇ ಥರ ಗ್ರೀನು ಕಟ್ ಮಾಡಿ ಇಟ್ಕೋಬೇಕು. ಸೇಮ್ ಕಟ್ಟಿಂಗು ಗ್ರೀನ್ ಮೇಲೂ ಇಟ್ಕೊಂಡು ಅದೇ ಶೇಪ್ ಕಟ್ ಮಾಡಿ ಇಟ್ಕೋಬೇಕು. ಈಗ ದೀಪ ಅಥವಾ ಕ್ಯಾಂಡಲ್ ಸಹಾಯದಿಂದ ಈ ಪೀಸಸ್ನ ಸುಡಬೇಕಾಗತ್ತೆ. ನಾನೀಗ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಒಂದೊಂದೇ ಕಟ್ಟಿಂಗ್ ತೊಗೊಂಡು ಸುಡಬೇಕಾಗತ್ತೆ. ಸುಡದೇ ಇದ್ದರೆ ನಮಗೆ ಈ ಥರ ಎಳೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ಆ ಕಾರಣದಿಂದ ನಾವು ಸುಡಬೇಕಿದನ್ನು. ಇದೇ ಥರ ಕಟ್ ಮಾಡಿರೋ ಪೆಟಲ್ಸ್ ಎಲ್ಲ ಸುಟ್ಟಿಟ್ಕೋಬೇಕು. ನಾವು ಸುಟ್ಟಿರೋ ಈ ಪೆಟಲ್ಸಿಂದ ಹೇಗೆ ಹಾರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಸೂಜಿಗೆ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ದಾರ ತೊಗೊಂಡು ಪೋಣಿಸಿಟ್ಕೋಬೇಕು. ಈ ಕೊನೆಗೆ ಒಂದು ರಿಂಗ್ ಹಾಕ್ಕೊಂಬಿಡ್ಬೇಕು. ಈಗ ಈ ಪೆಟಲ್ಸಿಂದ ಪೋಣಿಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಪೆಟಲ್ಸ್ನ ಈಗ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇದು ಹಿಂದಕ್ಕೆ ಅರ್ಧ ಮತ್ತು ಈ ಕಡೆಗೆ ಇದು, ಈ ಕಡೆಗೆ ಇದು. ಇನ್ನೊಂದು ಸತಿ ತೋರಿಸ್ತೀನಿ. ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇದು ಹಿಂದಕ್ಕೆ ತೊಗೊಳ್ಳಿ, ಅದನ್ನು ಹಿಂದಕ್ಕೆ ತೊಗೊಳ್ಳಿ. ಹೀಗೆ ಬರುತ್ತೆ ಬಿಟ್ಟು ಅದನ್ನಿಲ್ಲಿ ಅರ್ಧಕ್ಕೆ ಸ್ಟಿಚ್ ಮಾಡಿ. ಅರ್ಧ ಇದು ಹಿಂದಕ್ಕೆ, ಇದು ಮುಂದಕ್ಕೆ.
ಇದು 5 ಪಿಂಕ್ ಆದಮೇಲೆ 1 ಗ್ರೀನು ಮತ್ತು 5 ನಾನು ಹಾಕಿರೋದು. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ನಿಮ್ಮ ಚಾಯ್ಸ್ ಅದು. ಈ ಪ್ಲಾಸ್ಟಿಕ್ ಫ್ಲವರ್ಸು ಅಂಗಡಿಯಲ್ಲಿ ಸಿಗುತ್ತೆ. ಈಗ 1 ಮಣಿ ಮತ್ತು 1 ಪ್ಲಾಸ್ಟಿಕ್ ಫ್ಲವರು ಮತ್ತು 1 ಮಣಿ. ಮತ್ತು ಇದೇ ರಿಪೀಟ್ ಮಾಡಬೇಕೀಗ. ಐದು ಪಿಂಕು, 1 ಗ್ರೀನು ಮತ್ತು ಇದು 5. ಮತ್ತು 1 ಮಣಿ, 1 ಫ್ಲವರು ಮತ್ತು 1 ಮಣಿ. ಈ ಥರ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾರ ಮಾಡ್ಬೋದು. ಫಿನಿಶಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದೇ ಥರ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾರನ ಪೋಣಿಸ್ಕೋಬಹುದು. ನನಗೆ ಫಿನಿಶಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಥರ ಫಿನಿಶ್ ಮಾಡಿ ದಾರ ಕಟ್ ಮಾಡಿಬಿಟ್ಟು 1 ರಿಂಗ್ ಹಾಕಿ ಫಿನಿಶ್ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಪಾಲಿಸ್ಟರ್ ಬಟ್ಟೆಯಿಂದ ಸುಂದರವಾದ ಹಾರ ಹೇಗೆ ರೆಡಿ ಆಯಿತು ಅಂತ. ನಾನು ಇದೇ ಥರ ಬೇರೆ ಕಲರಲ್ಲಿ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಇದೊಂದು ಕಲರು, ಇದೊಂದು ರೆಡ್ ಕಲರಿಂದ ಮಾಡಿರೋ ಹಾರ, ಇದು ಯೆಲ್ಲೋ ಮತ್ತು ಇದು ಒಂದು ವೈಟ್ ಕಲರು. ಇದಕ್ಕೆ ನಾವು ಪಿಂಕ್ ಫ್ಲವರ್ ತೊಗೋಬೇಕು. ಇದಕ್ಕೆಲ್ಲ ನಾವು ಕ್ರೀಮ್ ಕಲರ್ ತೊಗೊಂಡಿದ್ದೀವಿ. ಈ ವೈಟಿಗೆ ಪಿಂಕ್ ಫ್ಲವರ್ ತೊಗೊಂಡ್ರೆ ಅದು ಮ್ಯಾಚ್ ಆಗುತ್ತೆ ಕ್ಲೀನಾಗಿ. ಈ ಪಾಲಿಸ್ಟರ್ ಬಟ್ಟೆಯಿಂದ ಮಾಡಿರೋ ಹಾರ ಫೋಟೋಗೆ, ಬಾಗಿಲಿಗೆ ಎಲ್ಲದಕ್ಕೂ ಹಾಕ್ಬೋದು. ಈಗ ಒಂದು ಫೋಟೋಗೆ ಹಾಕಿ ತೋರಿಸ್ತೀನಿ ನೋಡಿ ಹೇಗೆ ಕಾಣ್ತಿದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಭಾಳ ಕಡಿಮೆ ವೆಚ್ಚದಲ್ಲಿ ಸುಂದರವಾದ ಹಾರ ಹೇಗೆ ಮಾಡ್ಬೋದು ಅಂತ. ಇದಕ್ಕೆ ನಮಗೆ ಒಂದು ಅರ್ಧ ಮೀಟ್ರ್ ಬಟ್ಟೆ ಆದರೆ ಸಾಕು. ಅರ್ಧ ಮೀಟ್ರ್ ಪಾಲಿಸ್ಟರ್ ಬಟ್ಟೆ ಮತ್ತು ಇದೊಂದು 30 ಫ್ಲವರ್ಸ್ ಆದರೆ ಸಾಕು. ಭಾಳ ಕಡಿಮೆಯಲ್ಲಿ ಸುಂದರವಾದ ಹಾರ ರೆಡಿ ಆಗುತ್ತೆ. ಇದು ವಾಷಬಲ್, ಸೋಪ್ ನೀರಲ್ಲಿ ಅದ್ಬಿಟ್ಟು ತೆಗೆದುಬಿಟ್ರೆ ಭಾಳ ಫ್ರೆಶ್ಶಾಗಿ ಕಾಣುತ್ತೆ. ಸೊ ಸುಲಭವಾಗಿ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ಬಯಸ್ತೀನಿ.